ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿಯ ಧಾರಾವಾಹಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂಜಾಳ ಮದುವೆ ಸಲುವಾಗಿ ಸುನಂದ ಮತ್ತು ಅಕ್ಕಪಕ್ಕದವರು ಎಲ್ಲರೂ ಸೇರಿ ಮನೆ ಕ್ಲೀನ್ ಮಾಡ್ತಾರೆ. ಮನೆ ಮುಂದೆ ನಿಂತ್ಕೊಂಡು ಭಾಗ್ಯ ತನ್ನ ತಂದೆಗೆ ಕಾಲ್ ಮಾಡಿ ಅಪ್ಪ ಕಾರ್ಡ್ ಎಲ್ಲ ಕೊಟ್ರಾ ಅಂತ ಕೇಳ್ತಾಳೆ. ಆಗ ಭಾಗ್ಯನ ತಂದೆ ಭಾಗ್ಯ ಮದುವೆ ಮಾಡ್ತಿರೋ ಕಲ್ಯಾಣ ಮಂಟಪ ತುಂಬ ಕಾಸ್ಟ್ಲಿನ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ ಅಯ್ಯೋ ಇಲ್ಲಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯನ ತಂದೆ ಹೌದಾ ಮತ್ತು ಕಾರ್ಡಲ್ಲಿ ಬೇರೆ ಕಲ್ಯಾಣ ಮಂಟಪದ ಹೆಸರಿದೆ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ ಏನು ಕಲ್ಯಾಣ ಮಂಟಪದ ಹೆಸರು ಚೇಂಜ್ ಆಗಿದೆಯಾ, ಏನು ಹೇಳ್ತಿದ್ಯಪ್ಪ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯನ ತಂದೆ ಒಂದ್ಸಲ ಮದುವೆ ಕಾರ್ಡ್ ನೋಡು ಗೊತ್ತಾಗುತ್ತೆ, ನಮ್ಮ ಮನೆ ಹತ್ತಿರ ಇದೆ ಅಲ್ಲ ಹಾಲ್, ಅದರ ಹೆಸರು ಇಲ್ಲವೇ ಇಲ್ಲ ಇದರಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ ಅದು ಹೇಗಪ್ಪ ಆಗುತ್ತೆ, ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ, ಇರಿ ನಾನು ಒಂದ್ಸಲ ಹೋಗಿ ಚೆಕ್ ಮಾಡ್ತೀನಿ ಅಂತ ಹೇಳಿ ಮನೆಗೆ ಹೋಗ್ತಾಳೆ. ಮನೆಗೆ ಹೋದ್ಮೇಲೆ ಕಾರ್ಡ್ ನೋಡಿ ಗಾಬರಿ ಆಗ್ತಾಳೆ. ಭಾಗ್ಯ ಗಾಬರಿ ಇಲ್ಲಿ ಇರೋದನ್ನು ನೋಡಿ ಪೂಜಾ, ಸುನಂದ, ಕುಸುಮ ಎಲ್ಲರೂ ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ ಮದುವೆ ಮಂಟಪದ ಹೆಸರು ಚೇಂಜ್ ಆಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಎಲ್ರಿಗೂ ಗಾಬರಿ ಆಗುತ್ತೆ. ಅದಕ್ಕೆ ಕುಸುಮ ಭಾಗ್ಯ ಏನು ಹೇಳ್ತಿದ್ಯಾ, ನಿಮ್ಮ ಮಾವನವರು ನಿಮ್ಮ ತಂದೆ ಕಾರ್ಡ್ ಹಂಚಕ್ಕೆ ಹೋಗಿದ್ದಾರೆ, ಈಗ ನೀ ಹೀಗೆ ಹೇಳಿದರೆ ಹೆಂಗೆ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ ನನಗೂ ಗೊತ್ತಿಲ್ಲ ಅತ್ತೆ, ಅಪ್ಪ ಇವಾಗ ಕಾಲ್ ಮಾಡಿ ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು. ಅದಕ್ಕೆ ಪೂಜಾ ಅಕ್ಕ ಇದು ಹೆಂಗಕ್ಕ ಮೆನು ಚೇಂಜ್ ಆಗೋಕ್ಕೆ ಸಾಧ್ಯ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ ಗೊತ್ತಿಲ್ಲ ಪೂಜಾ, ಆದರೆ ಇವಾಗ ಪ್ರಿಂಟ್ ಆಗಿರೋ ಜಾಗ ತುಂಬ ದೊಡ್ಡದು ಕಣೆ, ತುಂಬ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಎಲ್ರಿಗೂ ಶಾಕ್ ಆಗುತ್ತೆ. ಅಲ್ಲ ಭಾಗ್ಯ ಪ್ರಿಂಟ್ ಕೊಡೋಕ್ಕೂ ಮುಂಚೆ ನೀನು ಸರಿಯಾಗಿ ನೋಡಿಲ್ವಾ ಅಂತ ಕುಸುಮ ಕೇಳ್ತಾಳೆ. ಅದಕ್ಕೆ ಭಾಗ್ಯ ನೋಡಿದ್ದೀನಿ ಅತ್ತೆ, ಒಂದಲ್ಲ ಎರಡೆರಡು ಸಲ ನೋಡಿದ್ದೀನಿ, ನೋಡೇ ಪ್ರಿಂಟ್ ಮಾಡ್ಸೋಕೆ ಮುಂಚೆ ಮಾವನಿಗೂ ತೋರಿಸಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ ಭಾಗ್ಯ ನೀ ತಪ್ಪು ಮಾಡಿಲ್ಲ ಅಂತ ನಿನಗೆ ಗೊತ್ತು ತಾನೇ, ಸರಿ ಬಿಡು ನೀನು ತಲೆ ಕೆಡಿಸ್ಕೋಬೇಡ, ಆ ಪ್ರಿಂಟ್ ಮಾಡಿದ್ದೀನಲ್ಲ ಅವನ ನಂಬರ್ ಇದೆಯಾ ನಿನ್ನ ಹತ್ರ, ಅವನಿಗೆ ಕಾಲ್ ಮಾಡಿ ತರಾಟೆಗೆ ತಗೋ, ಅದು ಹೇಗೆ ತಪ್ಪು ಮಾಡ್ದ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಕುಸುಮ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಸರಿ ಅತ್ತೆ ಅಂತ ಅವರಿಗೆ ಕಾಲ್ ಮಾಡ್ತಾಳೆ. ಆಗ ಅವರು ಹಲೋ ಮೇಡಮ್ ನಮಸ್ತೆ, ಕಾರ್ಡ್ ಸಿಗ್ತಾ, ಹುಡುಗನ ಮನೆಯವರು ಕಾರ್ಡ್ ತೊಗೊಂಡು ಹೋದರು ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಶಾಕಲ್ಲಿ ಏನು ಹುಡುಗರ ಮನೆಯವರು ಕಾರ್ಡ್ ತೊಗೊಂಡು ಹೋದ್ರ ಅಂತ ಕೇಳ್ತಾಳೆ. ಆಗ ಅವರು ಹೌದು ಮೇಡಮ್ ಯಾಕೆ ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾನೆ. ಅದಕ್ಕೆ ಭಾಗ್ಯ ಅಲ್ಲ ಸರ್, ಪ್ರಿಂಟ್ ಮಾಡುವಾಗ ಏನು ಕೊಟ್ಟಿದ್ನೋ ಅದನ್ನೇ ಕೂಡ ಪ್ರಿಂಟ್ ಮಾಡಿಸ್ಬೇಕು ತಾನೇ, ಎಲ್ಲ ತಪ್ಪಾಗಿ ಪ್ರಿಂಟ್ ಮಾಡಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಅವರು ಏನು ತಪ್ಪಾಗಿದೆಯಾ, ಚಾನ್ಸೇ ಇಲ್ಲ, ನೀವು ನನಗೆ ಏನು ಬರೆದು ಕೊಟ್ಟಿದ್ರೋ ಅದನ್ನೇ ಪ್ರಿಂಟ್ ಮಾಡಿ ಕಳಿಸಿದ್ದೀನಿ, ಒಂದು ವೇಳೆ ತಪ್ಪಾಗಿದ್ದರೆ ನೀವು ತಪ್ಪಾಗಿ ಬರೆದು ಕೊಟ್ಟಿರ್ತೀರಾ ಅಂತ ಹೇಳ್ತಾನೆ. ಅದಕ್ಕೆ ಕುಸುಮಗೆ ಕೋಪ ಬಂದು ಫೋನ್ ಇಸ್ಕೊಂಡು ತಪ್ಪಾಗಿ ಬರೆಯೋಕ್ಕೆ ನಮ್ಮ ಭಾಗ್ಯ ಏನು ನೀನು ಅಂದ್ಕೊಂಡಿದ್ಯಾ, ನಿಯತ್ತಾಗಿ ಕೆಲಸ ಮಾಡೋಕ್ಕೆ ಬರಲ್ವಾ ಅಂತ ಬೈತಿರ್ತಾಳೆ. ಆಗ ಅವರು ಹಲೋ ಮೇಡಮ್ ಅಷ್ಟಕ್ಕೂ ಇವಾಗ ಏನು ತಪ್ಪಾಗಿದೆ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಕುಸುಮ ಏನು ತಪ್ಪು ಮಾಡಿದ್ದೇನಾ, ಅಲ್ಲಯ್ಯ ನಾವು ಮದುವೆ ಮಾಡೋ ಜಾಗ ಫಿಕ್ಸ್ ಮಾಡಿದ್ದೇ ಬೇರೆ, ನೀನು ಪ್ರಿಂಟ್ ಮಾಡಿರೋದೇ ಬೇರೆ ಅಂತ ಹೇಳ್ತಾಳೆ. ಆಗ ಅವರು ಹೌದಾ ಆ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅದನ್ನು ನಾನಾಗೆ ಚೇಂಜ್ ಮಾಡಿಲ್ಲ ಮೇಡಮ್, ಕಾಮಸ್ ಅವರ ಮನೆಯಿಂದ ಫೋನ್ ಬಂದಿತ್ತು, ಅವರು ಹೇಳಿದ್ದಕ್ಕೆ ನಾನು ಚೇಂಜ್ ಮಾಡಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಮನೆ ಮಂದಿಗೆಲ್ಲ ಶಾಕ್ ಆಗುತ್ತೆ. ಆಗ ಭಾಗ್ಯ ಏನು ಕಾಮಸ್ ಅವ್ರ ಮನೆಯಿಂದ ಫೋನ್ ಬಂದಿತ್ತಾ, ಯಾರು ಕಾಲ್ ಮಾಡಿದ್ರು ಅಂತ ಕೇಳ್ತಾಳೆ. ಅದಕ್ಕೆ ಅವರು ಕನಿಕಾ ಮೇಡಮ್ ಕಾಲ್ ಮಾಡಿ ಹೇಳಿದರು, ನೀವು ಏನು ಹೇಳಬೇಕು ಅವರಿಗೆ ಹೇಳಿ, ಸುಮ್ಮನೆ ನನಗೆ ಕಾಲ್ ಮಾಡಿ ಕೂಗಾಡಿ ಯೂಸ್ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆಗ ಪೂಜಾ ಕನಿಕಾಗೆ ಏನಾಗಿದೆ, ಎಲ್ಲ ಬೇಕು ಅಂತಲೇ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ ಭಾಗ್ಯ ಇದನ್ನು ಇಲ್ಲಿಗೆ ಬಿಟ್ಟರೆ ಸರಿ ಹೋಗೋಲ್ಲ, ಕನಿಕಾಗೆ ಗ್ರಹಚಾರ ಬಿಡಿಸ್ತೀನಿ ನಡಿ ನೀನು ಅಂತ ಎಲ್ಲರೂ ಅಲ್ಲಿಂದ ಹೊರಗೆ ಹೋಗ್ತಿರ್ಬೇಕಾದ್ರೆ ಆಗ ಮೀನಾಕ್ಷಿ ಮತ್ತು ಕನ್ನಿಕಾ ಬರ್ತಾರೆ. ಕುಸುಮ ಕನ್ನಿಕನ ನೋಡಿ ಬೈಯೋದಕ್ಕೆ ಶುರು ಮಾಡ್ತಾಳೆ. ಆಗ ಕನ್ನಿಕಾ ನಿಮಗೆ ಯಾರಿಗಾದರೂ ಬೈದೆ ಹೋದರೆ ಸಮಾಧಾನ ಆಗಲ್ವಾ, ಇವತ್ತು ನನ್ನ ಸರ್ದಿನ ಸರಿ ಬೈಕೊಳ್ಳಿ, ಆದರೆ ಯಾಕೆ ಬೈತಿದ್ದೀರಾ ಅಂತ ಹೇಳ್ಬಿಟ್ಟು ಬೈರಿ ಅಂತ ಹೇಳ್ತಾಳೆ. ಆಗ ಕುಸುಮ ನಿನಗೆ ಯಾರೇ ಹೇಳಿದ್ದು ಮದುವೆ ಹಾಲು ಬದಲಾಯಿಸೋಕ್ಕೆ, ನಾವು ಒಂದು ಜಾಗ ಅಂತ ನಿಗದಿ ಮಾಡಿದ್ದೀವಿ ತಾನೇ, ಅದನ್ನು ಯಾಕೆ ಬದಲಾಯಿಸಿದೆ ನೀನು ಅಂತ ಕೇಳ್ತಾಳೆ. ಅದಕ್ಕೆ ಕನ್ನಿಕಾ ಯಾಕೆ ಬದಲಾಯಿಸಿದೆ ಅಂದರೆ, ನೀವು ಅದು ಯಾವುದೋ ಹಾಳು ಕೊಂಪೆಯಲ್ಲಿ ಮದುವೆ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಸುಮ್ಮನೆ ತಲೆ ಆಡಿಸ್ಕೊಂಡು ಕೂರೋಕ್ಕೆ ಆಗುತ್ತಾ, ಮದುವೆ ನಾ ಹೇಳಿರೋ ಜಾಗದಲ್ಲೇ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಇದಕ್ಕಿದ್ದ ಹಾಗೆ ನೀನು ಹೇಗೆ ಚೇಂಜ್ ಮಾಡಿಬಿಟ್ರೆ ನಾವು ಏನು ಮಾಡಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಕನ್ನಿಕಾ ಮದುವೆ ಮಾಡಬೇಕು ಅಷ್ಟೇ ಅಂತ ಹೇಳ್ತಾಳೆ. ಆಗ ಪೂಜಾ ಮದುವೆ ಅಂದರೆ ಏನು ಆಟ ಅಂದ್ಕೊಂಡಿದ್ಯಾ, ಎಲ್ಲನೂ ಪ್ಲ್ಯಾನ್ ಮಾಡಿ ಮಾಡಬೇಕು, ಸುಮ್ಮನೆ ನಿನಗೆ ಮನಸ್ಸಿಗೆ ಬಂದಿದ್ದನ್ನು ಮಾಡೋದಲ್ಲ ಅಂತ ಹೇಳ್ತಾಳೆ. ಆಗ ಮೀನಾಕ್ಷಿ ಕನ್ನಿಕಾ ಪೂಜಾ ಹೇಳಿದ್ದು ಸರಿಯಾಗೇ ಇದೆ, ಬಜೆಟ್ನಲ್ಲಿ ಲೈಫ್ ಲೀಡ್ ಮಾಡೋರು ಅವರು ಹಾಗೇ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಚೇಂಜ್ ಮಾಡಿದರೆ ಅವರಿಗೆ ಕಷ್ಟ ಆಗಲ್ವಾ, ಪಾಪ ಒಂದು ತಿಂಗಳ ರೇಷನ್ ಅವರು ಪ್ಲ್ಯಾನ್ ಮಾಡಿ ತಂದಿರ್ತಾರೆ, ಹಾಗಿರಬೇಕಾದ್ರೆ ಹೀಗೆ ಮಾಡಿದರೆ ಹೇಗೆ ಕನ್ನಿಕಾ, ಭಾಗ್ಯ ನೋಡು ಮಿಸ್ಟೇಕ್ ಆಗಿರೋದು ನಮ್ಮ ಮನೆಯವರ ಕಡೆಯಿಂದ, ಆ ಮಿಸ್ಟೇಕ್ನ ನಾನು ಸರಿ ಮಾಡ್ತೀನಿ, ಸೊ ಎಲ್ಲ ಮದುವೆ ಖರ್ಚನ್ನು ನಾನೇ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಏನು ಗೊತ್ತಾ ಭಾಗ್ಯ, ತುಂಬ ದೊಡ್ಡ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ, ಕಾಮತ್ ಮನೆ ಮದುವೆ ಅಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಡೆಕೋರೇಷನ್ ವಿಷಯದಲ್ಲಿ, ಊಟದ ವಿಷಯದಲ್ಲಿ ಎಲ್ಲದರಲ್ಲೂ ತುಂಬ ಹೈ ಕ್ವಾಲಿಟಿ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ನಿಮಗೆ ಅದನ್ನೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಸೊ ಖರ್ಚೆಲ್ಲ ನಾವೇ ನೋಡ್ಕೋತೀವಿ,
ಅಂತ ಹೇಳ್ತಾಳೆ. ಈ ಕಡೆ ತಾಂಡವ್ ಕಾರ್ ಡ್ರೈವ್ ಮಾಡ್ತಾ, ಅಲ್ಲ ಆದಿ ಬ್ರೋ ಏನು ಸುಮ್ಮನೇನೋ ಮದುವೆಯಲ್ಲಿ ಏನೋ ಸಮಸ್ಯೆ ಆಗಿದೆ, ಮದುವೆ ವಿಷಯದಲ್ಲಿ ಯಾರೋ ಮೋಸ ಮಾಡಿಬಿಡ್ತಿದ್ದಾರೆ, ಸಾಲ್ವ್ ಮಾಡಬೇಕಂತ ಹೋದರು, ಆಮೇಲೆ ಸುದ್ದಿನೇ ಇಲ್ಲ, ಏನಾಯಿತು ಏನು ನಾನೇ ಫೋನ್ ಮಾಡಿ ಚೆಕ್ ಮಾಡ್ತೀನಿ ಅಂತೇಳಿ ಆದಿಗೆ ಕಾಲ್ ಮಾಡ್ತಾರೆ. ಆದಿಗೆ ಕಾಲ್ ಮಾಡಿ ಆದಿ ಕಾಲ್ ರಿಸೀವ್ ಮಾಡಿ, ಹಲೋ ಹೇಳಿ ಏನು ಬ್ರದರ್, ನನ್ನ ನೆನೆಸ್ಕೊಂಡು ಬಿಟ್ಟಿದ್ದೀರಲ್ಲ ಅಂತ ಕೇಳ್ತಾನೆ. ಅದಕ್ಕೆ ತಾಂಡವ್, ಏನಿಲ್ಲ ಬ್ರದರ್, ಅದೇ ನೀವು ಏನೋ ಸಮಸ್ಯೆ ಆಗಿದೆ ಸಾಲ್ವ್ ಮಾಡಬೇಕು ಅಂತ ಗಾಬರಿಯಿಂದ ಹೋದ್ರಲ್ಲ, ಅದಕ್ಕೆ ಏನಾದರೂ ಹೆಲ್ಪ್ ಬೇಕಿತ್ತಾ ಅಂತ ಚೆಕ್ ಮಾಡೋಣ ಅಂತ ಫೋನ್ ಮಾಡಿದ್ದೆ, ಎಲ್ಲ ಓಕೆ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಆದಿ, ಇಲ್ಲ ಬ್ರದರ್, ನನಗೇನು ಡಿಸೈಡ್ ಮಾಡೋಕ್ಕಾಗ್ತಿಲ್ಲ, ಐ ಆಮ್ ಸೋ ಟೋಟಲಿ ಕನ್ಫ್ಯೂಸ್ ಅಂತ ಹೇಳ್ತಾನೆ. ಅದಕ್ಕೆ ತಾಂಡವ್, ಹೌದಾ ಯಾಕಂತ ಕೇಳ್ತಾನೆ. ಅದಕ್ಕೆ ಆದಿ, ನಾನು ಆ ಫ್ಯಾಮ್ಲಿ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ಬಟ್ ಅವರು ಆ ಥರ ಅಲ್ಲ, ನಾನೇ ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನಿಸ್ತಾ ಇದೆ ಅಂತ ಆದಿ ಹೇಳ್ತಾನೆ. ಅದಕ್ಕೆ ತಾಂಡವ್ ನಗ್ತಾ, ವಾಟ್, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ, ನೀವು ಕರೆಕ್ಟಾಗಿ ಯೋಚನೆ ಮಾಡಿರ್ತೀರಾ, ಬೇಕಿದ್ರೆ ಇನ್ನೊಂದು ಸಲ ಯೋಚನೆ ಮಾಡಿ ಸ್ವಲ್ಪ ಟೈಮ್ ತೊಗೊಳ್ಳಿ ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಆದಿ, ಎಸ್ ಬ್ರದರ್, ಯು ಆರ್ ರೈಟ್, ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ಬೋದು, ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆಗ ಅಲ್ಲಿಗೆ ಕಾಮತ್ ಅವರು, ಏನೋ ಅದಿ ಗೊಂದಲದಿದೆಯಾ ಭಾಗ್ಯನ ವಿಷಯಕ್ಕೆ, ನೋಡು ಅದಿ, ನೀನು ಆ ಫ್ಯಾಮ್ಲಿ ಬಗ್ಗೆ ಇಮ್ಯಾಜಿನೇಷನಲ್ಲಿ ಬದುಕ್ತಾ ಇದೆಯಾ, ಅದರಿಂದ ಆಚೆ ಬಾ, ನೀನು ತಿಳ್ಕೊಂಡಿರೋದು ತಪ್ಪು ಅಂತ ಗೊತ್ತಾಗೋದಕ್ಕೆ ನಿನ್ನ ಕಣ್ಮುಂದೆ ಬೇಕಾದಷ್ಟು ಎಕ್ಸಾಂಪಲ್ ಆಗಿ ಹೋಗಿವೆ, ಆದರೂ ನೀನು ನಂಬ್ತಾ ಇಲ್ಲ ಅಂದರೆ ನಾನು ಇನ್ನೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಒಂದಂತೂ ನಿಜ, ಈ ಮದುವೆ ಆಗೋದ್ರೊಳಗೆ ಅವ್ರ ಬಗ್ಗೆ ನಿನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೊಂದು ವಿಷಯ, ನಿನಗೆ ಅರ್ಥ ಆದರೂ ಆಗದೇ ಇದ್ದರೂ ಈ ಮದುವೆ ನಡೆಯುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಆದಿಗೆ ಏನು ಮಾತಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಈ ಕಡೆ ಭಾಗ್ಯ, ಅದು ಹೇಗಾಗುತ್ತೆ ಮೇಡಮ್, ಲೆಕ್ಕದ ಪ್ರಕಾರ ಹುಡುಗಿ ಮನೆಯವರೇ ಮದುವೆ ನಡೆಸ್ಕೊಡ್ಬೇಕಾಗುತ್ತೆ, ಅದೇ ತಾನೇ ಸಂಪ್ರದಾಯ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾಕ್ಷಿ, ಭಾಗ್ಯ ನನಗೆ ಗೊತ್ತು ಅದೇ ಸಂಪ್ರದಾಯ ಅಂತ, ಆದರೆ ಅದನ್ನೆಲ್ಲ ನೋಡ್ಕೊಂಡು ಕೂತ್ರೆ ಹೇಗೆ, ಮದುವೆಗೆ ಬಂದಿರೋರು ನೀನು ಮಾಡಿರೋ ಡೆಕೋರೇಷನ್ ಊಟನ ಎಲ್ಲ ನೋಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿಸ್ಬೋದಿತ್ತು, ಸ್ವಲ್ಪ ಸ್ಟ್ಯಾಂಡರ್ಡ್ ಬೇಕಾಗಿತ್ತು ಅಂತ ಹೇಳಿಬಿಟ್ರೆ ನಿನಗೆ ಕೆಟ್ಟ ಹೆಸರು ಅಲ್ವಾ, ಆ ಕೆಟ್ಟ ಹೆಸರು ನಿನಗೆ ಬೇಕಾ ಭಾಗ್ಯ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಇಲ್ಲ ಮೇಡಮ್, ನಾನು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾಕ್ಷಿ, ಭಾಗ್ಯ ನನಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಎಲ್ಲನೂ ಸಂಭಾಳಿಸ್ತೀಯ ಅಂತ, ಆದರೆ ಏನು ಗೊತ್ತಾ, ಒಂದು ದಿನದ ಸಂಭ್ರಮಕ್ಕೋಸ್ಕರ ನೀನು ಜೀವನ ಪೂರ್ತಿ ಒದ್ದಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆಗ ಸುನಂದ, ಅಯ್ಯೋ ಭಾಗ್ಯ, ಅವ್ರು ಹೇಳ್ದಂಗೆ ಅವರು ಕೊಡ್ತಾರೆ ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಅಮ್ಮ ಏನು ಹೇಳ್ತಿದ್ಯಾ, ಪೂಜಾನ ಅಕ್ಕನಾಗಿ ತಂಗಿ ಮದುವೆನ ನಾನೇ ನಡೆಸ್ಕೊಡ್ಬೇಕು, ಆ ಜವಾಬ್ದಾರಿ ನಂದು, ಜವಾಬ್ದಾರಿಗಿಂತ ಹೆಚ್ಚಾಗಿ ಅದು ನನ್ನ ಕನಸು ಅಂತ ಹೇಳ್ತಾಳೆ. ಅದಕ್ಕೆ ಸುನಂದ, ನೋಡು ಭಾಗ್ಯ, ಹೇಳೋದು ಸುಲಭ, ಬೀಗರು ಹೇಳ್ದಂಗೆ ಮದುವೆಗೆ ಅಂತ ಖರ್ಚು ಮಾಡಿ ಸಾಲ ಮಾಡಿಕೊಂಡು ಒದ್ದಾಡೋದು ಕಷ್ಟ ಕಣೆ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಅಮ್ಮ ಆ ಥರ ಎಲ್ಲ ಏನೂ ಆಗೋಲ್ಲ, ಅದು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮದುವೆ ಖರ್ಚನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಮೀನಾಕ್ಷಿ ಮತ್ತು ಭಾಗ್ಯ, ಅರ್ಥ ಮಾಡ್ಕೊ, ನೀನು 1,000 ರೂಪಾಯಿ ಹೊಂದಿಸ್ಬೇಕಾದ್ರೆ ತುಂಬ ಒದ್ದಾಡ್ತೀಯ ಹಂತದಲ್ಲಿ ನಾವು ಮದುವೆ ಗ್ರ್ಯಾಂಡಾಗಿ ನಡಿಬೇಕು ಅಂತ ಹೇಳ್ತಾ ಇದ್ದೀವಿ, ಅಣ್ಣನ ಬಿಸ್ನೆಸ್ ಕ್ಲೈಂಟ್ಸ್, ದೊಡ್ಡ ದೊಡ್ಡ ಕಂಪ್ನಿ CEO ಎಲ್ಲ ಬರ್ತಾ ಇದ್ದಾರೆ, ಅವರ ಮುಂದೆ ನಮ್ಮ ಸ್ಟ್ಯಾಂಡರ್ಡ್ ಕಡಿಮೆ ಆಗೋದು ನನಗೆ ಒಂಚೂರು ಇಷ್ಟ ಇಲ್ಲ, ಅದು ಅಲ್ಲದೆ ಅವರೇ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದು ನಿಮಗೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರನೇ ಅಂತ ಹೇಳ್ತಾಳೆ ಮೀನಾಕ್ಷಿ. ಅದಕ್ಕೆ ಸುನಂದ, ಬೀಗ್ರೆ ನೀವು ಸರಿಯಾಗಿ ಹೇಳ್ತಿದ್ದೀರಾ, ನಾವೇ ಮಾಡ್ತೀವಿ ಅಂತ ಒಪ್ಕೊಂಡು ನಿಮ್ಮ ನಿರೀಕ್ಷೆ ನಾವು ಪೂರೈಸೋಕ್ಕಾಗಿಲ್ಲ ಅಂದರೆ ನಿಮ್ಮ ಮರ್ಯಾದೆನೇ ಹೋಗುತ್ತೆ, ಅದಕ್ಕೆ ನೀವು ಹೇಳಿರೋ ಉಪಾಯ ತುಂಬ ಚೆನ್ನಾಗಿದೆ, ಹಾಗೆ ಮಾಡಿಬಿಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾಕ್ಷಿ, ಸರಿ ಹಾಗಿದ್ರೆ ಇನ್ನು ಮುಂದೆ ನಾನು ಹೇಳ್ದಾಗೆ ನಡೆಯುತ್ತೆ, ನಿಮ್ಮ ಕಡೆಯಿಂದ ಹುಡುಗಿಗೆ ಏನು ಬೇಕಾಗಿರೋ ಸಿದ್ಧತೆ ಮಾಡ್ಕೊಳ್ಳಿ ಸಾಕು, ನಾಳೆ ಹಾಲ್ಗೆ ಬಂದುಬಿಡಿ, ವರಪೂಜೆ ಬಳೆಶಾಸ್ತ್ರ ಎಲ್ಲನೂ ಅಲ್ಲೇ ಮಾಡೋಣ, ಭಾಗ್ಯ ನೀ ಏನು ತಲೆ ಕೆಡಿಸ್ಕೋಬೇಡ, ಎಲ್ಲನೂ ಚೆನ್ನಾಗಾಗುತ್ತೆ, ನಾನು ಎಲ್ಲನೂ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.